Hello friends, welcome back to our channel Chiguru Vlogs. ಸೊ ಇವತ್ತು ನಾನು ತೋರ್ಸಕ್ಕೆ ಹೊರಟಿರೋ ವಿಡಿಯೋ ಮಂಡ್ಯ ಡಿಸ್ಟಿಕ್ನ ಫೇಮಸ್ ತೂಬಿನಕೆರೆ ಏಳೂರು ಜಾತ್ರೆ. ಈ ಜಾತ್ರೆ ಯಾಕೆ ಇಷ್ಟು ಫೇಮಸ್, ಏನು ಸ್ಪೆಷಲ್ ಇದೆ, ಇಲ್ಲಿ ನೋಡೋಕೆ ಏನೆಲ್ಲ ಸಿಗುತ್ತೆ, ಬನ್ನಿ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಸೂಪರ್ ಮೂಮೆಂಟ್ಸ್ ಮಿಸ್ ಮಾಡಿಕೊಳ್ಳೇಬೇಡಿ. ಸೊ ಫ್ರೆಂಡ್ಸ್, ಏಳೂರು ಸೇರಿ ತೂಬಿನಕೆರೆ ಜಾತ್ರೆ ಮಾಡ್ತಾರೆ ಅಂತ ಹೇಳಿದೆ. ಬಟ್ ಯಾವ ದೇವಿಗೆ ಮಾಡ್ತಾರೆ ಪೂಜೆ ಎಲ್ಲ ಅನ್ನೋದು ಹೇಳಲಿಲ್ಲ ಅಲ್ಲ. ನಿಮಗೆ ಗೊತ್ತಿದೆಯಾ ಯಾವ ದೇವಿಗೆ ಮಾಡ್ತಾರೆ ಅಂತ? ಪಟಲ್ದಮ್ಮ ದೇವಿ. ಪ್ರತಿ ವರ್ಷ ಈ ಜಾತ್ರೆ ನಡೆಯೋದು ಕರೆಕ್ಟಾಗಿ ಯುಗಾದಿ ಹಬ್ಬ ಆಗಿ 15ನೇ ದಿನಕ್ಕೆ ಜಾತ್ರೆ ನಡೆಯುತ್ತೆ. ಶುಕ್ರವಾರ ದಿನನೇ ಜಾತ್ರೆ ಸ್ಟಾರ್ಟ್ ಆಗೋದು. 3 ದಿನ ಇರುತ್ತೆ ಈ ಹಬ್ಬ, ಶುಕ್ರವಾರ, ಶನಿವಾರ, ಭಾನುವಾರ. 7 ವಿಲೇಜಸ್ ನೇಮ್ ಯಾವುದು ಅಂದರೆ ದೇವ್ರ ಮಲ್ಲನಾಯಕನಹಳ್ಳಿ, ಮಾದಳ್ಳಿ, ತೂಬಿನಕೆರೆ, ಹದಂಗೆರೆ, ಬೆಲ್ಲೇಕೆರೆ, ತಿಗಳರ ಕೊಪ್ಪಳು, ದೊಡ್ಡುಪ್ಪಳ. ಶುಕ್ರವಾರ ದೇವ್ರ ಮೆರವಣಿಗೆ ಇರುತ್ತೆ. ದೇವ್ರ ಮೆರವಣಿಗೆ ಎಲ್ಲ ಆದಮೇಲೆ ಎಲ್ಲ ಊರವರು ಬಂದು ತೂಬಿನಕೆರೆಯಲ್ಲಿ ಸೇರ್ತಾರೆ. ಶುಕ್ರವಾರ ನೈಟಲ್ಲೂ ತೂಬಿನಕೆರೆಯಲ್ಲಿ ಎಲ್ಲ ಹಳ್ಳಿಯವರು ಅವ್ರವ್ರ ದೇವರ ಮೆರವಣಿಗೆ ಮಾಡ್ತಾ ಇರ್ತಾರೆ. ಮಾರ್ನಿಂಗ್ 4 o'clock ಅಥವಾ 5 o'clock ಅಷ್ಟರಲ್ಲಿ ಕೊಂಡ ಆಯ್ತಾರೆ. ಸ್ಯಾಟರ್ಡೆ ತಂಬಿಟ್ಟನ ಆರತಿ ತೊಗೊಂಡೋಗ್ತಾರೆ ತಾಯಿಗೆ. ಭಾನುವಾರ ಮರಿ ಹೊಡೆದು ನಾನ್ ವೆಜ್ ಅಡುಗೆ ಮಾಡಿ ಊಟ ಮಾಡಿ ಹಬ್ಬ ಎಂಜಾಯ್ ಮಾಡ್ತಾರೆ. ಪಟಲ್ದಮ್ಮ ದೇವಿದು ಮೇನ್ ಮೆರಾಗ್ರ ಇರೋದು ಮಲ್ಲಾಕ್ನಹಳ್ಳಿಲಿ. ಸೊ ಮಲ್ಲಾಕ್ನಹಳ್ಳಿಲಿ ರಾತ್ರಿ ಒಂದು 10-11 ಗಂಟೆ ಅಷ್ಟರಲ್ಲಿ ದೇವಿ ಮೆರಾಗ್ರನ ದೇವಸ್ಥಾನದಿಂದ ತಮಟೆ, ಡೋಲು ಎಲ್ಲ ವಾದ್ಯಗಳ ಮುಖಾಂತರ ಮೆರವಣಿಗೆ ತರ್ತಾರೆ. ಊರಲ್ಲಿ ಎಲ್ಲ ರೋಡಲ್ಲೂ ದೇವಿನ ಮೆರವಣಿಗೆ ಮಾಡಿಕೊಂಡು ರಾತ್ರಿ 12 ಗಂಟೆವರೆಗೂ ಮೆರವಣಿಗೆ ನಡೆಯುತ್ತೆ. ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ದೇವಿನ ತೂಬಿನಕೆರೆ ಕರ್ಕೊಂಡು ಹೋಗ್ತಾರೆ. 7 ಊರವರು ಅಲ್ಲಿ ಸೇರಿ ಎಲ್ಲ ದೇವರ ಮೆರಗಗಳನ್ನು ಮೆರವಣಿಗೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಟೈಮು ಒಂದು 4 o'clock ಆಗುತ್ತೆ. 4-5 ಅಷ್ಟರಲ್ಲಿ ಕೊಂಡ ಆಯ್ತಾರೆ. ಸ್ಯಾಟರ್ಡೆ ಪ್ರತಿ ಮನೇಲೂ ತಂಬಿಟ್ಟನ ಆರತಿ ರೆಡಿ ಮಾಡ್ಕೊತಾರೆ. ಅದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ತಂಬಿಟ್ಟನ ಆರತಿನ ತೂಬಿನಕೆರೆ ಪಟಲ್ದಮ್ಮ ದೇವಿಗೆ ತಂದು ಆರತಿ ಮಾಡಿ ಪೂಜೆ ಮಾಡಿಸಿ ಅಲ್ಲಿ ಜಾತ್ರೆ ತೇರು ಎಲ್ಲ ಇರುತ್ತೆ. ತೇರು ಮೆರವಣಿಗೆ ನೋಡಿಕೊಂಡು ಎಂಜಾಯ್ ಮಾಡ್ತಾರೆ. ಫ್ರೈಡೇ ನೈಟ್ ಅಂತೂ ಕಣ್ಣಿಗೆ ಹಬ್ಬ ಅಲ್ವಾ. ಪಟಾಕಿಗಳು, ಲೈಟ್ ಎಫೆಕ್ಟು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ಎಷ್ಟು ಜನ ಇದ್ದಾರೆ. ಆ ಟಮಟೆ ಸೌಂಡ್ ಜೊತೆಗೆ ದೇವ್ರ ಮೆರವಣಿಗೆ ನೋಡೋದಂತೂ ಒಂದು ಕಣ್ಣಿಗೆ ಹಬ್ಬ ಥರನೇ. ಸಾರಿ, ಹಬ್ಬ ಥರ ಅಲ್ಲ, ಹಬ್ಬನೇ ಅಲ್ವಾ ಇದು. ಈ ಥರ ಸೀನ್ಸ್ ಎಲ್ಲ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿದ್ರೆ ಒಂದು ಬ್ಯೂಟಿ, ಡೈರೆಕ್ಟ್ ನೋಡಿದ್ರೆ ಇನ್ನೊಂದು ಥರ ಬ್ಯೂಟಿ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸ್ ಇದೆ. ಫ್ರೆಂಡ್ಸ್ ನೋಡಿ, ಮಿಡ್ ನೈಟಲ್ಲಿ ಜಾತ್ರೆ ನಡೀತಾ ಇದ್ರೂ ದೇವಿಗೆ ಎಷ್ಟು ಭಕ್ತಾದಿಗಳು ಸೇರಿದ್ದಾರೆ ಅಂತ ನೀವೇ ನೋಡಿ. ಫ್ರೆಂಡ್ಸ್, ನೀವು ಎಷ್ಟೋ ಜಾತ್ರೆ ನೋಡಿರ್ತೀರ ಅನ್ಕೊತೀನಿ, ಬಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಯು ಹ್ಯಾವ್ ಟು ಸಿ ದಿಸ್ ತೂಬಿನಕೆರೆ ಏಳೂರು ಜಾತ್ರೆ. ಸೊ ಜಾತ್ರೆ ಅಂದರೆ ಬರೀ ದೇವ್ರ ದರ್ಶನ, ಪೂಜೆ, ಅಲಂಕಾರ ಇಷ್ಟೇ ಅಲ್ಲ. ಇಲ್ಲಿ ಫುಡ್ ಸ್ಟಾಲ್ಸ್, ಟಾಯ್ಸ್, ಬ್ಯಾಂಗಲ್ಸ್, ಶುಗರ್ ಕೇನ್ ಜ್ಯೂಸ್, ಚಾಟ್ಸ್, ಐಸ್ ಕ್ರೀಮ್ ಎಲ್ಲ ಇರುತ್ತೆ.
ಕಿಡ್ಸ್ ಫುಲ್ ಎಂಜಾಯ್ ಮಾಡ್ತಾರೆ. ಅವರ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರ ಜೊತೆ ಸೇರಿ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಜಾತ್ರೆಯಲ್ಲಿ. ಇದು 7 ಊರ್ ಜಾತ್ರೆ ಆಗಿರೋದ್ರಿಂದ ತುಂಬಾ ಜನ ಸೇರಿರ್ತಾರೆ. ಪ್ರತಿ ಹಳ್ಳಿಯಲ್ಲೂ ಇರೋ ಪೂರ್ತಿ ಜನ ಬಂದಿರ್ತಾರೆ. ಸೊ ಇಲ್ಲಿ ಕೆಲವು ಟೈಮ್ ಗಲಾಟೆ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಪೊಲೀಸರು ತುಂಬಾ ಜನ ಬಂದಿರ್ತಾರೆ ಸೆಕ್ಯೂರಿಟಿಗೆ ಅಂತ. ಇದೇ ನಮ್ಮ ಪಟಲ್ದಮ್ಮ ದೇವಿ. ಫ್ರೆಂಡ್ಸ್, ಇದೇ ಮೇನ್ ರಥ. ನನಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಊರಲ್ಲಿ ಹೇಳಿದ್ದು ಇದು 50 lakhs ಆಗಿದೆ. ರಥದ ಜೊತೆಗೆ 3 ಚಿಕ್ಕ ರಥಗಳು ಹೋಗುತ್ತೆ. ಅದನ್ನ ಕುರ್ಜು ಅಂತ ಕರಿತೀವಿ. 3 ಯಾವ್ದು ಅಂದ್ರೆ ಮಾದಳ್ಳಿಯಿಂದ ಒಂದು, ಮಲ್ಲಕ್ನಹಳ್ಳಿಯಿಂದ ಒಂದು, ಹದುಮಗೆರೆಯಿಂದ ಒಂದು, ಈ 3 ಕುರ್ಜುಗಳು. ಸೊ ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಕುರ್ಜು. ರಥದ ಜೊತೆ ರಥದ ಸಮಾನೆ ಹೋಗುತ್ತೆ. ಫ್ರೆಂಡ್ಸ್, ನಿಮಗೆ ಚಾನ್ಸ್ ಸಿಕ್ಕಿದ್ರೆ ತೂಬಿನಕೆರೆ 7 ಊರ್ ಜಾತ್ರೆಗೆ ಒಂದ್ಸರಿ ವಿಸಿಟ್ ಮಾಡಿ. ನಿಮಗೆ ವಿಲೇಜ್ ಕಲ್ಚರ್, ಟ್ರೆಡಿಷನ್, ಡಿವೋಷನ್ ಜೊತೆಗೆ ಫೆಸ್ಟಿವಲ್ ವೈಬ್ಸ್ ಎಲ್ಲ ಒಂದೇ ಕಡೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಿಗುರು ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.